ಇದಲ್ದೆ ಈಗ ಇನ್ನೊಂದು ನೋಡಿ, ನೀವು ಹೆಂಗ್ ಮೊಬೈಲ್ ಅಲ್ಲಿ ನೋಡ್ತಿರೋ ಹಂಗೆ ಹಾಡನ್ನ ಎಲ್ಲರೂ ಕೇಳ್ತಿದ್ದಾರೆ, ರಿಂಗ್ ಟೋನ್ ಮಾಡ್ಕೊಂತಿದ್ದಾರೆ, ಬಾರಿ ಕೊಂಡಾಡ್ತಿದ್ದಾರೆ. ಅವ್ರದ್ದೊಂದು ದೊಡ್ಡ ಸಮೂಹ ಇದೆ, ಆ ಸಮೂಹ ಎಲ್ಲ ಹಾಡನ್ನ ತುಂಬಾ ಇಷ್ಟಪಡ್ತಾ ಇದೆ. ಡೆವಿಲ್ ಮೊದಲೇ ಹಾಡ್ಗಿಂತ ಈ ಹಾಡು ಕಚ್ಕೊಂತ ಇದೆ ಸಿಕ್ಕಾಪಟ್ಟೆ, ಎಲ್ಲರಿಗೂ ತಾಕ್ತಾ ಇದೆ. ಡೆವಿಲ್ಗೆ ಮ್ಯೂಸಿಕ್ ಮಾಡ್ತಿದ್ರೆ ಅವಾಗ ಡೆವಿಲ್ ಅಂತ ಹೆಸರಿಟ್ಟಿರಲಿಲ್ಲ. ದರ್ಶನ್ ಸರ್ ಮತ್ತು ಪ್ರಕಾಶ್ ಅವರು ಸಾರ್ದು ಸಿನಿಮಾ ಮಾಡ್ತಿದ್ದಾರೆ ಅಂತ ಹೇಳಿ ಜಸ್ಟ್ ಮ್ಯಾರಿಡ್ ಟೈಮ್ ಶೂಟಿಂಗ್ ಟೈಮ್ ಎಲ್ಲ ಬಂದು ಮಾತಾಡ್ಸಿದ್ ನೆನಪಿದೆ. ಏನ್ ಸರ್ ಒಳ್ಳೆ ಸಿನಿಮಾ ಸಿಕ್ಕಿದಿಲ್ಲ ಸರ್, ಎಲ್ಲಾ ನಿಮ್ ಲೋಕದಲ್ಲಿ ಎಲ್ಲಾ ಸ್ಟಾರ್ಗಳು ಬರ್ತಿದ್ದಾರೆ. ಈಗ ದರ್ಶನ್ ಸರ್ದು ಸಿನಿಮಾ ಬರ್ತಾ ಇದೆ ನಿಮ್ ಲೋಕದಲ್ಲಿ, ಪ್ರಕಾಶ್ ಸರ್ದು ಸಿನಿಮಾ ಅಂದ್ರೆ ಮ್ಯೂಸಿಕಲ್ ಸಿನಿಮಾ, ಏನ್ ಯೋಚನೆ ಮಾಡಿದ್ರೆ ಸರ್ ಹಂಗೆ ಹಿಂಗೆ ಅಂತ ಮಾತಾಡಿದ್ವಿ. ಎಸ್ ಸರ್. ಡೆವಿಲ್ ಬಂದು ಇಟ್ಸ್ ಎ ಡಿಫ್ರೆಂಟ್ ಫಿಲಿಮ್. ನನ್ನ ಪ್ರಕಾರ ಇಟ್ಸ್ ಎ ವೆರಿ ಡಿಫ್ರೆಂಟ್ ಫಿಲಿಮ್. ಆ್ಯಂಡ್ ಪ್ರಕಾಶ್ ಸರ್ ಥರ ಒಬ್ಬರು ಡೈರೆಕ್ಟರ್ ಜೊತೆಗೆ ನನಗೆ ದರ್ಶನ್ ಸರ್ಗೆ ವರ್ಕ್ ಮಾಡೋದು ನನಗೆ ಆ್ಯಕ್ಚುಲಿ ತುಂಬ ನನಗೆ ಬೇರೆ ಅನುಭವನೇ ನನಗೆ ಕೊಡ್ತಿದೆ ಟು ಬಿ ಫ್ರ್ಯಾಂಕ್. ಯಾಕಂದರೆ ದ ಪಾಯಿಂಟ್ ಆಫ್ ವ್ಯೂ ಇಸ್ ಡಿಫ್ರೆಂಟ್. ಓಕೆನಾ, ಪ್ರಕಾಶ್ ಸರ್ ನೋಡೋ ಪಾಯಿಂಟ್ ಆಫ್ ವ್ಯೂ ಇಸ್ ಡಿಫ್ರೆಂಟ್, ಅವರು ದರ್ಶನ್ ಸರ್ ಸಿನಿಮಾ ಮಾಡೋದು ಇಟ್ಸ್ ಡಿಫ್ರೆಂಟ್. ಸೊ ನನಗೆ ಹೆಂಗೆ ಅಂತ ಹೇಳಿದ್ರೆ, ನನಗೆ ಪ್ರಕಾಶ್ ಸರ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವರಿಗೆ ಸ್ಯಾಟಿಸ್ಫೈ ಮಾಡಿದ್ರೆ ಸಾಕು. ನನಗೆ ಬೇರೆ ಇದಿಲ್ಲ, ನನಗೆ ಟೆನ್ಷನ್ನೇ ನನಗೆ ಇಲ್ಲ. ರಜನೀಶ್ ಒಂದ್ಸತಿ ನನ್ನ ಸಾಂಗ್ ಟ್ಯೂನ್ ಕೇಳಿಸಿ ಸಾಕು, ನಾನು ಓಕೆ ಅಂದರೆ ಓಕೆ, ಅದ್ರ ಮೇಲೆ ಇನ್ನೇನು ಇಲ್ಲ ಅಂತ. ಸೊ ನನಗೆ ಈ ಥರ ಒಂದು ಒಳ್ಳೆ ಡೈರೆಕ್ಟರ್ ಸಾಧಿಸಿಕೊಟ್ಟಾಗ, ಅಷ್ಟು ದೊಡ್ಡ ಸ್ಟಾರ್ದ ಸಿನಿಮಾ ದರ್ಶನ್ ಸರ್ ಅಂತ ಒಂದು ಸ್ಟಾರ್ ಸಿನಿಮಾಗೆ ನನಗೆ ಕೆಲಸ ಮಾಡೋ ಅಷ್ಟು ನನಗೆ ಪ್ರೆಷರ್ ಇಲ್ಲ. ಸೊ ಅದಕ್ಕೇ ಈ ಒಂದೇ ಒಂದು ಸಲ ನಿನಗೆ ಅನಿಸಿದೆ ಇದು ನಾನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಆ ಹಾಡು, ಯಾವ ಥರ ಒಂದು ಮೆಲಡಿ ಸಾಂಗ್ ಮಾಡಬೇಕು ಅಂದ್ಕೊಂಡಿದ್ನೋ ಆ ಥರ ಹಾಡು. ನನಗೆ ದಮ್ಮ ದಮ್ಮ ಅಂತ ರಿದಮ್ಸ್ ಎಲ್ಲ ಹಾಕ್ದೇನೆ ಒಂದು ಜಸ್ಟ್ ಏರಿಯಾಗಿ ಒಂದು ತಂಗಾಳಿಲಿ ಹಿಂಗೆ ಒಂದು ಒಳ್ಳೆ ಜಾಗದಲ್ಲಿ ತಂಗಾಳಿಗೆ ಹೋಗಿ ಬಂದಂಗೆ ಇರಬೇಕು ಅನ್ಸಂದ್ರೆ ಸಾಂಗ್ ಕೇಳಬೇಕು ಅಂತ. ಸೊ ಆ ಥರ ಮಾಡಿದೆ. ಅವರು ಅದನ್ನು ಕೇಳಿ ಪ್ರಕಾಶ್ ಸರ್ ಓಕೆ ಅಂತ ಹೇಳಿದ್ರು. ಸೊ ಒಬ್ಬರು ಡೈರೆಕ್ಟರ್ ನಮಗೆ ಅಷ್ಟು ಅಂಥ ಒಂದು ದೊಡ್ಡ ಸಿನಿಮಾಗೆ ನಾವೊಂದು ಡೆಲಿವರ್ ಮಾಡಬೇಕು ಅನ್ನೋ ಅಷ್ಟು ಪ್ರೆಷರ್ ಇರುತ್ತೆ, ಅವ್ರ ಅಭಿಮಾನಿಗಳು ಅಷ್ಟು ಪ್ರೆಷರ್ ಇರುತ್ತೆ. ಮಾಡಿದಾಗ ಒಬ್ಬ ಡೈರೆಕ್ಟರ್ ಸ್ಟ್ರಾಂಗಾಗಿ ನಿಂತಾಗ ನಮಗೆ ಒಂದು 90% ಪ್ರೆಷರ್ ಕಮ್ಮಿ ಆದಂಗೆ, 10 ಏನು ನಿನ್ನ ಕೆಲಸ ನೀಟಾಗಿ ಮಾಡಬೇಕು ಅನ್ನೋ ಥರ. ಸೊ ನನ್ನ ಗಮನ ಪೂರ್ತಿ ನೀಟಾಗಿ ಆ ಸಿನಿಮಾಗೆ ಮ್ಯೂಸಿಕ್ ಮಾಡಬೇಕು ಅನ್ನೋದಷ್ಟೇ. ಎಸ್ ಸರ್. ಮೊನ್ನೆ ಒಂದು ಮುಹೂರ್ತದಲ್ಲಿ ಸಿಕ್ಕಿದ್ವಿ, ಆಗ ಒಂದು ಒಳ್ಳೆ ಮಾತು ಹೇಳಿದ್ರಿ, ಈ ಸಲ ನೋಡಿ ಹೆಂಗಿದೆ ಅಂತ. ಶಿವಣ್ಣ ಅವ್ರ ಸಿನಿಮಾನ ರಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ನಲ್ಲಿ ಬರ್ತಾ ಇದೆ. ಮೊನ್ನೆ ತಾನೇ ಮುಹೂರ್ತ ಆಯ್ತು, ಶ್ರೀಕಂಠ ಅಂತ ಒಂದು ಸಿನಿಮಾ ಮಾಡಿದ್ರಿ, ನಂಗೆ ನೆನಪಿದೆ. ಆದ್ರೆ ಬಟ್ ಈ ಸಲ ಇನ್ನೊಂದು ಸಿಕ್ಸರ್ ಹೊಡಿತೀನಿ, ನೋಡ್ತಾ ಇರ್ರಿ, ಚೆನ್ನಾಗಿ ಮಾಡ್ಬೇಕಂತ ಅನ್ಕೊಂಡಿದೀನಿ. ಹೌದು, ನನಗೆ ಅದೊಂದು ಶಿವಣ್ಣನ ಜೊತೆ ನನಗೊಂದು ಹಿಟ್ ಬೇಕು ಅನ್ನೋದು ತುಂಬಾ ದಿವಸದ, ಆಲ್ಮೋಸ್ಟ್ 1 ಡಿಕೇಡ್, 2015. ಹೌದು, 16 ಟೈಮಲ್ಲಿ. ಸೊ ಅದೊಂದು ನನ್ನ ಮನಸ್ಸಲ್ಲಿ ಒಂದು ಕೊರೆ ಇತ್ತು, ಶಿವಣ್ಣ ಅವ್ರ ಜೊತೆ ನನಗೆ ಒಂದು ಹಿಟ್ ಬೇಕಲ್ಲ, ಎಲ್ಲ ಜೊತೆನೂ ಒಂದೊಂದು ಹಿಟ್ ಇದೆ ನನಗೆ, ಶಿವಣ್ಣನ ಜೊತೆ ಒಂದು ಇಲ್ಲಲ್ಲ ಅಂತ ಇತ್ತು. ಸೊ ನನಗೆ ನಮ್ಮ ಪವನ್ ಒಡೆಯರ್ ಅವ್ರ ಕಡೆಯಿಂದ KVN ಸಂಸ್ಥೆಯಿಂದ ಆ ಒಂದು ಮೊನ್ನೆ ಶಿವಣ್ಣವ್ರಿಗೆ ಹೇಳಿದೆ, ಶಿವಣ್ಣ ಅದೊಂದು ತುಂಬ ದಿವಸ ಕಾಯ್ದಿದ್ದೀನಿ ಈ ಅವಕಾಶಕ್ಕೆ, ನಾನು ಖಂಡಿತ ಐ ಡೂ ಮೈ ಬೆಸ್ಟ್ ಶಿವಣ್ಣ ಅಂತ ಹೇಳಿ ಅವ್ರ ಹತ್ರ. ನನ್ನ ತಂದೆಗೂ ಒಂದಿತ್ತು, ಅದು ಇನ್ನೊಂದು ಲೆವೆಲ್ಗೆ ಕೊಡಬೇಕಾಗಿತ್ತು ಹೌದಾ ಅಂತ ಅವ್ರಿಗೊಂದು ಅದೊಂದು ಇರುತ್ತೆ. ಬಿಕಾಸ್ ನಮ್ಮ ತಂದೆಯವರು ಮೈಸೂರು ಮೋಹನ್ ಅವರ ಟ್ರೂಪ್ನಲ್ಲಿ ಹಾಡ್ಬೇಕಾದ್ರೆ, ಸೊ ಅಣ್ಣವ್ರದ್ದೆಲ್ಲ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಅಣ್ಣವರೆಲ್ಲ ಹಾಡಾದ್ಮೇಲೆ ಇನ್ನು ಬಾಕಿ ಟೈಮಲ್ಲಿ ನಮ್ಮ ತಂದೆಯವರು ಹಾಡ್ತಾ ಇದ್ದಾರೆ. ಸೊ ಅವಾಗ ಅವ್ರಿಗೂ ಶಿವಣ್ಣ ಅಂದ್ರೆ ಅವ್ರಿಗೊಂದು ತುಂಬಾ ಪ್ರೀತಿ ಜಾಸ್ತಿ ನಮ್ಮ ತಂದೆಯವರಿಗೆ. ಎಲ್ಲರೂ ಅವರು ಒಂದೇ ಏಜ್ ಗ್ರೂಪ್ ಅಲ್ಲ, ಎಲ್ಲರೂ ಒಂದೇ ಏಜ್ ಗ್ರೂಪ್ ಅಲ್ಲ. ಸೊ ಅವಾಗ ಹೇಳಿದ್ರೆ, ನೀನು ಶಿವಣ್ಣಂಗೆ ಇನ್ನೊಂದು ಲೆವೆಲಿಗೆ ಮಾಡಬೇಕಾಗಿತ್ತು ಅಂತ ಯಾವಾಗಲೂ ಒಂದು ಅಸಮಾಧಾನ ನನ್ನ ಹತ್ರ ಆಗ್ತಾನೇ ಇರೋರು ನಮ್ಮ ತಂದೆ. ನಾನು ಇನ್ನೂ ಹೇಳಿಲ್ಲ ಅವ್ರಿಗೆ, ಈಗ ಗೊತ್ತಾಗತ್ತೆ. ಅಂದ್ರೆ ನಾನು ಸುಮಾರು ವಿಚಾರ ಹೇಳ್ಬಿಟ್ಟು ಮಾಡಿದ್ರೆ ಅದು ಆಗಲ್ಲ ಸರ್, ಅದಕ್ಕೆ ಮಾಡ್ಬಿಡೋಣ. ನನಗೆ ಹೇಳ್ತೇನೆ, ಯಾವ್ದೋ ಸಿನಿಮಾ ಮಾಡ್ತೀಯಲ್ವ ನೀನ್ ಏನೋ ಹೇಳೋದಿಲ್ವಲ್ಲ ಅಂತ ಹೇಳ್ದೆ. ಡ್ಯಾಡಿ ಹೇಳಿ ಅವಮಾನ ಪಟ್ಟಿದ್ ಸಾಕು, ಹಿಟ್ ಅಂತ ನಿಮ್ಗೆ ಕಿವಿಗೆ ಬಂತಾಗ ನೀವು ಸಂತೋಷ ಪಡ್ತಿರಲ್ಲ, ಅಷ್ಟು ಸಾಕು ನಮಗೆ. ಸೊ ನನ್ನ ಗಮನ ಕೆಲ್ಸದ ಮೇಲೆ ಇರ್ಲಿ, ಸುಮ್ಮನೆ ಹೇಳಿ ಅದು ಆಗದ್ ಬೇಡ ಅಂತ. ಸೊ ನಾನು ಏನು ಹೇಳೋದಿಲ್ಲ ಮನೆಯಲ್ಲಿ. ಯಾವಾಗ ಅವ್ರ ಆರ್ಕೆಸ್ಟ್ರಾದಲ್ಲಿ ನಿಮ್ಮ ಹಾಡನ್ನ ಹಾಡಿದ್ರಂತ, ಆತರ ಅವಕಾಶ ಬಂದಿದೆ ಅಂತ? ಯಾರು ನಿಮ್ ತಂದೆಯವರು ಹಾಡಿದ್ದಾರೆ. ಸೂಪರ್ ಸೂಪರ್, ಎಂತ ದೊಡ್ಡ ಹಿರಿಮೆ ಸರ್ ಇದು. ಅದೊಂದು ನನಗೆ ಅದೊಂದು ಕೊರೆ ಇತ್ತು ಮನ್ಸಲ್ಲಿ.
ಐ ಹೋಪ್ ಐ ವಿಲ್ ಡೆಫಿನೆಟ್ಲಿ ಅದನ್ನ ಅಣ್ಣವ್ರನ್ನ ಕಂಡಿದ್ದಾರೆ ಸರ್, ನಿಮ್ ತಂದೆಯವ್ರನ್ನ ನೋಡಿದಾರೆ ಅಂತಂದ್ರಲ್ಲ? ಅಂದ್ರೆ ಅವರು ಹಾಡ್ತಾ ಇದ್ರಲ್ಲ, ಸೊ ಹಾಗೆ ನಮ್ಮ ತಂದೆಯವರು ನೋಡಿದ್ದಾರೆ. ನನಗೆ ನೋಡೋ ಅವಕಾಶ ಸೌಭಾಗ್ಯ ಸಿಗ್ಲಿಲ್ಲ. ಸರ್ ತುಂಬಾ ಮಾತಾಡಿದ್ವಿ, ಭಾರಿ ಒಳ್ಳೊಳ್ಳೆ ವಿಷಯ ಹಂಚ್ಕೊಂಡ್ವಿ. ನಿಮ್ ಇಷ್ಟು ಬಿಸಿ ನಡುವೆ ನಮ್ಮನ್ನ ಕೂರ್ಸ್ಕೊಂಡು ನಮ್ಮ ಎಲ್ಲಾ ತರದ ಹಿಂದೆ ಮುಂದೆ ಪ್ರಶ್ನೆಗಳನ್ನ ಕೇಳಿಸ್ಕೊಂಡು ನಮ್ಮ ಸಹಿಸ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬಟ್ ಆದ್ರೆ ನಿಮ್ ಜೊತೆ ಮಾತಾಡಿ ಸಂತೋಷ. ನಮಗೊಂದು ಎನರ್ಜಿ ನೀವು ಬಂದಾಗ ಅವಾಗ್ಲೂ ಅಷ್ಟೇ, ವಿಕ್ರಾಂತ್ ರೋಣ ಟೈಮಲ್ಲೂ ಅಷ್ಟೇ, ನೀವು ಒಂದು ಒಳ್ಳೆ ನಮಗೆ ಏನೋ ಹೇಳ್ತೀವಲ್ಲ, ನೀವು ನಮ್ಮ ಬಗ್ಗೆ ಕೇಳೋ ಕ್ವಶನ್ಸ್ ನಮಗೆ ಖುಷಿ ಕೊಡುತ್ತೆ. ಅಯ್ಯೋ ನಮ್ಮ ಬಗ್ಗೆ ಒಬ್ರು ಕೇಳಿದ್ರಲ್ಲಪ್ಪ ಅನ್ನೋ ಸಂತೋಷ. ಜನ ಕೇಳ್ತಿದಾರೆ, ನೀವು ಜನಕ್ಕೆ ಸಿಕ್ಕಿಲ್ಲ ಅಷ್ಟೇ. ನೀವು ಬನ್ನಿ, ಹೊರಗಡೆ ಬಂದು ಒಂದು ಪ್ರೆಸ್ಪೀಟ್ ಮಾಡಿ, ಎಷ್ಟು ಜನ ನಿಮ್ನ ಕಾಯ್ತಾ ಇದಾರೆ ಮಾತಾಡ್ಸಕ್ಕೆ ಅಂತ ಗೊತ್ತಾಗತ್ತೆ ಸರ್. ಹಿಂಗೆ ಮಾಡ್ತಾ ಇರ್ಬೇಕು, ಒಳ್ಳೇದಾಗ್ತಾನೆ ಇರ್ಬೇಕು, ನಿಮ್ಮಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರ್ಬೇಕು ಸರ್. ಖಂಡಿತ ನನ್ನ ಪ್ರಯತ್ನ ಯಾವಾಗ್ಲೂ ಅದೇನೇ ಇರುತ್ತೆ, ಒಳ್ಳೆ ಸಂಗೀತ ಮಾಡ್ಬೇಕು, ಎಲ್ಲಾ ಕಡೆ ಸಲ್ಲುವಂತ ಸಂಗೀತ ಮಾಡ್ಬೇಕು, ಈ ಕಡೆ ಒಂದಕ್ಕೆ ಸೀಮಿತ ಅಲ್ದೇನೆ ತಮಿಳಿಗೂ ಹೋದ್ರಿ, ತೆಲುಗು ಹೋಗಿದ್ರಿ, ಅಲ್ಲಿ ಯಾವ್ದು ಆಗಿಲ್ಲ ಅಂದ್ರೆ ಫೈಲ್ ನಿಮ್ಮ ಹತ್ರ ಬರುತ್ತೆ, ಮತ್ತೆ ನಿಮ್ಗೋಸ್ಕರ ಹುಡ್ಕೊಂಡ್ ಬರೋ ಡೈರೆಕ್ಟರ್ಗಳು ಇದಾರೆ. ಆ ಲೆವೆಲ್ ನೀವು ಬೆಳೆದಿದ್ದೀರಿ ಸರ್, ಭಾರಿ ಸಂತೋಷ. ನಿಮ್ ಬೆಳವಣಿಗೆ ಸಾಕ್ತಾ ಆಶೀರ್ವಾದ ಸರ್. ಆಗ್ಬೇಕು ಸರ್, ಚೆನ್ನಾಗ್ ಆಗ್ಬೇಕು ಸರ್. ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ. ಕನ್ನಡದಲ್ಲಿ ಮ್ಯೂಸಿಕ್ ಮಾಡ್ರೆ ಪಕ್ಕ ಇರುತ್ತೆ ಅನ್ನಂಗೆ ಆಗ್ಬೇಕು ಸರ್. ಅದಾಗಿದೆ, ಆಗ್ತಾ ಇದೆ, ಬಟ್ ನಿಮ್ಮಿಂದನೂ ಅದು ಹೆಚ್ಚಾಗ್ತಾ ಇದೆ. ಖಂಡಿತ ಇಷ್ಟಂತೂ ಹೇಳ್ಬೋದು ಸರ್. ಖಂಡಿತ ಸರ್.